ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಮುಗಳಿಯಲ್ಲಿ ಶಿವರಾತ್ರಿ ಮಹಿಳಾ ಕಬಡ್ಡಿ ವೈಭವ್ ಸೀಸನ್ 8ಕ್ಕೆ ತೆರೆ. ಹರಿಯಾಣ ತಂಡದ ಮೇಲುಗೈ. ದ್ವಿತೀಯ ಸ್ಥಾನಕ್ಕೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವರ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಸವ ಜಯಂತಿ ಯೂತ್ ಫೆಡರೇಷನ್, ಸ್ಫೂರ್ತಿ ಸ್ಪೋರ್ಟ್ಸ್ ಕ್ಲಬ್, ಜಾತ್ರಾ ಕಮಿಟಿ ಹಾಗೂ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್, ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ನಡೆದ ಅಂತಾರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ವೈಭವ್ ಸೀಸನ್ 8ಕ್ಕೆ ಅದ್ದೂರಿಯಾಗಿ ತೆರೆಬಿದ್ದಿದ್ದು, ಎಸ್ಎಸ್ ಹರಿಯಾಣ ತಂಡ ಪ್ರಥಮ ಸ್ಥಾನದ ₹81,000 ಮತ್ತು ಬೆಳ್ಳಿ ಗದೆಯನ್ನು ತನ್ನದಾಗಿಸಿಕೊಂಡಿತು. ಅದರಂತೆ ಚಿಕ್ಕೋಡಿ ವುಮೆನ್ಸ್ ಕಾಲೇಜಿನ ತಂಡವು ದ್ವಿತೀಯ ಸ್ಥಾನದ ₹51,000, ತೃತೀಯ ಸ್ಥಾನವನ್ನು ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡ ₹30,000 ಮತ್ತು 4ನೇ ಸ್ಥಾನವನ್ನು ಎಸ್ಡಿಎಂ ಹುಜರೆ ತಂಡ ₹15,000 ಕ್ರಮವಾಗಿ ಪಡೆದುಕೊಂಡವು. ಅತ್ಯಂತ ರೋಚಕತೆಯಿಂದ ನಡೆದ ಫೈನಲ್ ಪಂದ್ಯಾವಳಿಗಳು ಕಬಡ್ಡಿ ಪ್ರೇಮಿಗಳನ್ನು ರಂಜಿಸಿದವು. ಪಂದ್ಯಾವಳಿಗಳ ನೇತೃತ್ವವನ್ನು ಎಂಕೆ ಶಿರಗುಪ್ಪಿ ಹಾಗೂ ಶಂಕರಗೌಡ ಪಾಟೀಲ್, ರಾಜು ಮಾಜಿ ಟಿಪಿ ವಹಿಸಿದ್ದರು. ಕನ್ನಡ ವೀಕ್ಷಕ ವಿವರಣೆಯನ್ನು ಸೋಮು ಮೇಖ್ಳಿ, ನಿರೂಪಕಿಯಾಗಿ ಸುಗಂಧ ಮೊಕಾಶಿ, ಗಾಯಕರಾಗಿ ಯಲ್ಲು ಹೆಗಡೆ ಅಮ್ಮನಗಿ ಮತ್ತು ಮಂಜುಳಾ ಮಹಲಿಂಗ್ಪುರ್ ಕಾರ್ಯನಿರ್ವಹಿಸಿದರು. ಪಂದ್ಯಾವಳಿಗಳ ಯಶಸ್ವಿಗೆ ಮಿಕ್ಸರ್ ಕಾಂಟ್ರಾಕ್ಟರ್ಗಳಾದ ಮಲ್ಲಪ್ಪ ನಿಂಗನೂರಿ, ಮಲಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಕೊಠವಾಗಿ, ಮುಗಳಿಯ ಹೈನುಗಾರಿಕೆ ಉದ್ದಿಮೆದಾರ ಬಸವರಾಜ್ ಮಂಕಣಿ, ಬಾಳಪ್ಪ ಚೌಗ್ಲಾ, ಸೌರಭ್ ಪಾಟೀಲ್, ಬಸವರಾಜ್ ಕಲ್ಲಟ್ಟಿ ಅಜ್ಜು, ಅಧ್ಯಕ್ಷರು ಹಿರಾಶುಗರ್ ಸಂಕೇಶ್ವರ್ ಶ್ರಮಿಸಿದರು. ಇನ್ನು ಆಟಗಾರರಿಗೆ ಗ್ಯಾಲರಿ ವ್ಯವಸ್ಥೆಯನ್ನ ಮುಗಳಿ ಗ್ರಾಮದ ಬಸವಸೇನಾ ಸಂಘಟಕರು ಮಾಡಿದರು. ಅದರಂತೆ ವಿಜೇತ ತಂಡಕ್ಕೆ ಬೆಳ್ಳಿ ಗದೆ ಹಾಗೂ ಟ್ರೋಫಿಗಳನ್ನು ಮಹಾಲಿಂಗ್ ಮುಗಳಕೋಡ್, ಸಾಕಿನ್ ಚಿಮ್ಮಡ, ಚಂದ್ರಕಾಂತ್ ಬಾಳಪ್ಪ ಬಂಬಲವಾಡಿ, ಹೈನುಗಾರಿಕೆ ಉದ್ದಿಮೆದಾರರು ಮುಗಳಿ ಇವರು ನೀಡಿದರು. ಇನ್ನು ಆಟಗಾರರಿಗೆ ಹಾಗೂ ನಿರ್ಣಾಯಕರಿಗೆ ನಾಷ್ಟ ಮತ್ತು ಊಟದ ವ್ಯವಸ್ಥೆಯನ್ನು ಲಗಮಣ್ಣ ಹಂಚನಾಳಿ, ಗಜಾನನ್ ಬ್ಯಾಂಕ್ನ ಅಧ್ಯಕ್ಷ ರಾವ್ ಸಾಹೇಬ್ ಪಾಟೀಲ್, ಕಲ್ಲಪ್ಪ ಹಂಚನಾಳಿ, ಅಣ್ಣಪ್ಪ ಅಣ್ಣೂರಿ, ಮಲ್ಲಿಕಾರ್ಜುನ್ ಕಡಲ್ಗಿ, ಅಣ್ಣಪ್ಪ ಹಂಚನಾಳಿ ಮಾಡಿದರು. ಮತ್ತು ಪೆಂಡಾಲ್ ವ್ಯವಸ್ಥೆಯನ್ನ ಭೀಮಗೌಡ ಪಾಟೀಲ್, ರಾಜು ಬೆಳವಿ ಮಾಡಿದರು. ವಾಹನ ವ್ಯವಸ್ಥೆಯನ್ನು ಬಾಬು ಕಳಸನ್ನವರ್, ಶಿವಕುಮಾರ್ ಚೌಗ್ಲಾ ಮಾಡಿದರು. ಇನ್ನು ಈ ಪಂದ್ಯಾವಳಿಗಳ ತಂಡಗಳ ಪ್ರಾಯೋಜಕರಾಗಿ ಜೈನಾಪುರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿ ಸುರೇಶ್ ಘರ್ಬುಡೆ, ಚಿಕ್ಕೋಡಿ ದಿಯಾ ಆಸ್ಪತ್ರೆಯ ಡಾಕ್ಟರ್ ಸಂಜೀವ್ ಪಾಟೀಲ್, ಕಮತೇನಟ್ಟಿಯ ಸಿದ್ದೇಶ್ವರ್ ಏಜೆನ್ಸಿಯ ದಯಾನಂದ್ ಮುರ್ಚಿಟ್ಟೆ, ಚಿಕ್ಕೋಡಿ ನ್ಯಾಯವಾದಿ ಶಿವಬೋಧ್ ಚೌಗ್ಲಾ, ಮುಗಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಈರ್ಗೌಡ ಪಾಟೀಲ್, ಮುಗಳಿ ಆದರ್ಶ ಬ್ಯಾಂಕಿನ ಸದಸ್ಯ ಶ್ರೀನಾಥ್ ಮಾದಿಗ, ಜೆಸಿಬಿ ಆಪರೇಟರ್ ಪ್ರಕಾಶ್ ಮಾದಿಗ, ನಾಗರಮುನ್ನೋಳಿ ಬ್ಲಾಕ್ನ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ರಾಮಗೌಡ ಪಾಟೀಲ್ ಮಾಡಿದರು. ಒಟ್ಟಿನಲ್ಲಿ ಗ್ರಾಮದ ಬಸವ ಮಂದಿರದ ಶ್ರೀ ದುರ್ಗಾದೇವಿ ಮೈದಾನದಲ್ಲಿ ನಡೆದ ಪಂದ್ಯಾವಳಿಗಳು ಯಶಸ್ವಿಯಾಗಿ ಮುಗಳಿ ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಪನ್ನಗೊಂಡವು. ಸಮಸ್ತ ಮುಗಳಿ ಗ್ರಾಮಸ್ಥರು ಬಹುಮಾನ ಮತ್ತು ಟ್ರೋಫಿ ವಿತರಿಸಿದರು. ಬಸವರಾಜ ಪ್ರಮುಖರನ್ನು ಸ್ಮರಿಸಿಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಇವತ್ತಿನ ದಿವಸ ಚಿಕ್ಕೋಡಿ ತಾಲೂಕಿನ ಕಪ್ಪಳ್ಳಿಯ ಗೌರವವಾಗಿರುವಂತಹ ಮುಗಳಿ ಗ್ರಾಮದಲ್ಲಿ ಗ್ರಾಮದ ಅಧಿದೈವವಾಗಿರುವಂತಹ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಾತ್ರಾ ಮಹೋತ್ಸವ ಮತ್ತು ಮಹಾಶಿವರಾತ್ರಿ ಅಂಗವಾಗಿ
ಭವ್ಯ ಮಹಿಳಾ ಕಬಡ್ಡಿ ವೈಭವ ಅನ್ನುವಂಥದ್ದು ನಡೀತಾ ಇದೆ. ಬಹುಶಃ ಇದು ನಮ್ಮ ಜಿಲ್ಲೆಯಲ್ಲಿಯೇ ಸುದೀರ್ಘವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ಕ್ರೀಡೆ. 35-40 ವರ್ಷಗಳಿಂದಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಗ್ರಾಮದ ಎಲ್ಲ ಹಿರಿಯರ ಮುಂದಾಳತ್ವದಲ್ಲಿ ನಮ್ಮ ಸ್ವತಃ ಕಬಡ್ಡಿಯ ಕ್ರೀಡಾಪಟುಗಳೇ ಆಗಿರುವಂತಹ ರಾಜು ಪಾಟೀಲ್ ರವರ ಪ್ರಯತ್ನ, ಅವರೆಲ್ಲ ಅಭಿಮಾನಿಗಳ ಪ್ರಯತ್ನದಿಂದ ಪ್ರತಿ ವರ್ಷವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಟ ನಡೀತಾ ಇದೆ. ಅವರ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ದೇಶಿಕೆ ಸರ್ ಅವರು ಕೂಡ ತಮ್ಮ ರಾಯಭಾಗದಲ್ಲಿ ಅವರು ಕೂಡ ಅಂತಾರಾಜ್ಯ ಮಟ್ಟದ ಕಬಡ್ಡಿಗಳನ್ನು ಪ್ರತಿ ವರ್ಷ ಏರ್ಪಡಿಸ್ತಾರೆ. ಇವರ ಎಲ್ಲರ ಪ್ರೇರಣೆಯಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಶ್ರೀಮಠದ ಜಾತ್ರೆಯಲ್ಲೂ ಕೂಡ ಒಂದು ಸಲ ಬಹಳ ದೊಡ್ಡ ಪ್ರಮಾಣದ ಕಬಡ್ಡಿ ಉತ್ಸವವನ್ನು ಏರ್ಪಡಿಸುವುದರ ಮೂಲಕ ದೇಶೀಯ ಕ್ರೀಡೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಭಾರತೀಯರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಲ್ಲಿ ಒಂದು ಮಲ್ಲಕಪ್ಪ, ಇನ್ನೊಂದು ಕುಸ್ತಿ, ಇನ್ನೊಂದು ಈ ಕಬಡ್ಡಿ, ಇವು ಮೂರು ಕೂಡ ಬಹಳ ದೊಡ್ಡ ಪ್ರಮಾಣದ ಆಟಗಳು ಭಾರತೀಯರು ವಿಶ್ವಕ್ಕೆ ಕೊಟ್ಟಿದ್ದಾರೆ. ಇಂಥ ಈ ಕ್ರೀಡೆಯಲ್ಲಿ ಇವತ್ತು ಹರಿಯಾಣದಿಂದ, ಬಾರಾಮತಿಯಿಂದ, ಈ ಕಡೆ ದಕ್ಷಿಣ ಭಾಗದ ಮೈಸೂರು, ಬೇರೆ ಬೇರೆ ಅಂತರ್ರಾಜ್ಯದಿಂದ ಇಲ್ಲಿ ಕಬಡ್ಡಿಯ ಪಟಗಳು ಬಂದಿರೋದು ನೋಡಿದರೆ ಇವತ್ತು ಚಿಕ್ಕೋಡಿ ತಾಲೂಕಿನ ಮೊಗಳಿ ಗ್ರಾಮ ರಾಜ್ಯ ಮಟ್ಟದಲ್ಲಿ ಅಲ್ಲ ಅಂತಾರಾಜ್ಯ ಮಟ್ಟದಲ್ಲಿಯೂ ಕೂಡ ಖ್ಯಾತಿಯನ್ನು ಪಡಿತಾ ಇದೆ. ಇಂಥ ಒಂದು ಗ್ರಾಮಕ್ಕೆ ಕೀರ್ತಿಯನ್ನು ತಂದುಕೊಡುವುದರ ಮುಖಾಂತರ ಈ ಕಬಡ್ಡಿ ಈ ಊರನ್ನ ಚಿರಸ್ಥಾಯಿಯಾಗಿ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಆಟ ಚೆನ್ನಾಗಿ ನಡೆಯಲಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಅವರು ಸೋಲಬೇಕು ಗೆಲ್ಲಬೇಕು ಅನ್ನುವಂಥ ಅಭಿಪ್ರಾಯ ಎಲ್ಲ, ಪ್ರತಿಯೊಬ್ಬರು ಕೂಡ ಗೆಲ್ಲಲೇಬೇಕಂತ ಬಂದಿರ್ತಾರೆ. ಆದ್ರೆ ಇಲ್ಲಿ ಆಡುವಂತ ಸಂದರ್ಭದಲ್ಲಿ ಸೋಲು ಗೆಲುವು ಸಹಜ. ಅದನ್ನು ಪರಿಗಣಿಸಲಾರದಂತೆ ತಾವು ಕ್ರೀಡಾ ಗೌರವವನ್ನು ಕೈಗೊಂಡು, ಗ್ರಾಮದ ಗೌರವವನ್ನು ಕೈಗೊಂಡು ಯಾವುದೇ ಜಗಳ ಜಾಪತ್ರೆಗಳಿಗೆ ಒಳಗಾಗದೆ ಒಂದು ಭಾವೈಕ್ಯತೆಯ ನಿಲುವಿನಲ್ಲಿ ತಾವು ಈ ಕ್ರೀಡೆಯನ್ನು ಯಶಸ್ವಿ ಮಾಡಿಕೊಟ್ರೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರಾಗಿ ಆಗಮಿಸಿರುವಂತ ನಮ್ಮ ರಾಯಬಾಗ್ ಕ್ಷೇತ್ರದ ಯಾವತ್ತು ಕೂಡ ಕ್ರೀಡಾಪಟುಗಳಿಗೆ ಸಹಾಯ ಸಹಕಾರವನ್ನು ನೀಡತಕ್ಕಂಥ ಮಾನ್ಯರು, ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ರಾಜು ಪಾಟೀಲ್ ರವರೊಂದಿಗೆ ನಾವು ಕೂಡ ಇರ್ತಕ್ಕಂಥ ಮಾನ್ಯರು, ಅವ್ರಿಗೆ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಈ ಒಂದು ಮೊಗಳಿ ಕಬಡ್ಡಿ ಆಯೋಜನೆಗೆ ಸಾಕಷ್ಟು ಬಾರಿ ಸಹಕಾರವನ್ನ ನೀಡಿದಂತ ಮಾನ್ಯರಾಗಿರುವಂತಹ ಸದಾಶಿವನ ದೇಶಿಂಗ್ 3 ಮತ್ತು 4ನೇ ಬಹುಮಾನ ಮೊಗಳಿ ಕಬಡ್ಡಿ ವೈಭವದ ತಂಡಗಳು ವುಮೆನ್ಸ್ ಚಿಕ್ಕೋಡಿ SS ಅಕಾಡೆಮಿ ಹರಿಯಾಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಗುಳಿ ಗ್ರಾಮದಲ್ಲಿ ಒಂದು ಶಿವರಾತ್ರಿ ವೈಭವ ಕಬಡ್ಡಿ ಅಂತ 8ನೇ ಶಿಬಿರ ಕಾರ್ಯಕ್ರಮವನ್ನ ನಾವು ನಮ್ಮ ಬಸವಜ್ಯೋತಿ ಯೂತ್ ಫೆಡರೇಷನ್ ಹಾಗೂ ಸ್ಫೂರ್ತಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್, ಅದೇ ರೀತಿಯಾಗಿ ನಮ್ಮ ಬಸವೇಶ್ವರ ಯಾತ್ರಾ ಕಮಿಟಿ, ಅದೇ ರೀತಿಯಾಗಿ ಬಸವ ಸೇನಾ ಸಂಘಟನಾ, ಇವರೆಲ್ಲರ ಆಶ್ರಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಕಬಡ್ಡಿ ವೈಭವವನ್ನ ಆಚರಣೆ ಮಾಡಿಕೊಂಡು 8ನೇ ಶಿಬಿರವನ್ನ ನಾವು ಇವತ್ತು ಮುಕ್ತಾಯದ ಹಂತದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯದ ಕಬಡ್ಡಿ ಕ್ರೀಡಾಪಟುಗಳು ಈ ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಂದು 24 ತಂಡಗಳ ಒಂದು ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಇನ್ನೇನು ಕೆಲವೇ ಸನ್ನಿವೇಶಗಳಲ್ಲಿ ಈ ಒಂದು ಕಾರ್ಯಕ್ರಮಗಳ ಮುಕ್ತಾಯದ ಹಂತದಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮೆಚ್ಚುಗೆ ಹಾಗೂ ಮುಗುಳಿ ಬಸವೇಶ್ವರ ಕೃಪಾ ಆಶೀರ್ವಾದದಿಂದ ಈ ವರ್ಷ ಕಬಡ್ಡಿ ಟೂರ್ನಮೆಂಟ್ಗೆ ಉಮ್ರಾಣಿಯವರ ನಮ್ಮ ಆತ್ಮೀಯರಾದಂತ ಮಲ್ಲಪ್ಪಣ್ಣ ಅವರ ಇಲ್ಲಿ ಕಬಡ್ಡಿ ನೋಡಾಕ್ ಬಂದು ಗೊತ್ತ ನಮ್ಮ ಮಲ್ಲಿಕಾರ್ಜುನ ಪಾಟೀಲ್ ಅಂಕಲಿಗೆರ, ಆಮೇಲೆ ಮಲ್ಲು ಅವನಪ್ಪ ಕೊಡಬಾಗಿ, ಇವರೆಲ್ಲರೂ ಇಲ್ಲಿ ನೋಡ್ಕೊಂಡು ಕೂತಾ ಇದ್ದಾಗ 75,000 ರೂಪಾಯಿನ ಘೋಷಣೆ ಮಾಡಿದ್ರ. ಅವರು ಅದೇ ರೀತಿಯಾಗಿ ನಡ್ಕೊಂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರು ತನುಮನ ಧನವನ್ನ ಸಹಾಯ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾದಂತ ಬಸವರಾಜ್ ಮಂಕ್ನೆ ಇವರು
ಅವರು ಇಲ್ಲಿ ಕಬಡ್ಡಿಯನ್ನು ನೋಡಿ ಹುಮ್ಮಡಿಸ್ಬಾರ್ದ ಅವರು ಕೂಡ 50,000 ಎರಡನೇ ಪ್ರೈಸ್ ಅನ್ನು ಇಟ್ಟರು. ಅದೇ ರೀತಿಯಾಗಿ ನಮ್ಮ ಬಾಳು ಚೌಲ ನಮ್ಮ ಸಂಘಟಕರು, ಅದೇ ರೀತಿಯಾಗಿ ನಮ್ಮ ಸೌರವ್ ಪಾಟೀಲ್ ಅವರು ಕೂಡ ಥರ್ಡ್ ಪ್ರೈಸ್ ಅನ್ನು 30,000 ನಾವು ಕೊಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಅಸುಮಮ್ಮ ಕಲೆಕ್ಟಿ ಅವರ 4ನೇ ಬಹುಮಾನವನ್ನು ಘೋಷಣೆ ಮಾಡಿದ್ರು. ಮೇಲಾಗಿ ಕ್ರೀಡಾಪಟುಗಳಿಗೆ ಅವರಿಗೆ ಮೊನ್ನೆ ನಾವೆಲ್ಲರೂ ಸಂಘಟಕರ ಇನ್ವಿಟೇಷನ್ ಮುಖಾಂತರ ಅವರ ಹೀರಾ ಶುಗರ್ ಫ್ಯಾಕ್ಟ್ರಿಗೆ ಹೋದ್ವು. ಹಿಂಗಿನಿಗೆ ಕಬಡ್ಡಿ ನಾವು ಮಾಡತ್ತೇವ್ರಿ ಮಾವ ನೀವು ಬರ್ಬೇಕಂತಂದು, ಅದಕ್ಕಾಗಿ ಅವ್ರ ಸಿಬ್ಬಂದಿನ ಕರೆದು ಬಿಟ್ಟ ಈ ಕ್ರೀಡಾಪಟುಗಳ ಸಲುವಾಗಿ ಮತ್ತೊಂದು 50 ಕಿಲೋ ಸಕ್ಕರೆ ಸುರೇಕ್ ಕೊಟ್ರ. ಅದಕ್ಕೆ ಹಲವಾರು ಮಹಿಳೆಯರು ಕೊಡ್ಕೊಂಡಿರಿ. ನನ್ನಿಂದ ಒಬ್ಬನೇ ಏನಾಗುದಿಲ್ಲ, ನಮ್ಮ ಊರಾಗ ಜಾತ್ರೆ ಒಳ್ಳೇದಾಗ್ಲಿ, ಏನಾರ ಒಂದು ಸಮಾಜದಾಗ ಕ್ರೀಡಾಪಟುಗಳನ್ನು ಹೊಮ್ಮಿಸಿ ಅದೇ ತರನಾಗಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದೆವು. ಈ ಒಂದು ಕ್ರೀಡಾಪಟುಗಳ ವ್ಯವಸ್ಥೆಯನ್ನು ಮಾಡಿದರು. ನಮ್ಮ ಎಲ್ಲಾ ಸಂಘಟಕರ ಬಹಳ ದುಡ್ತಾರೆ. ಯಾಕಂದ್ರೆ ನಾವು ಒಬ್ಬ ಇಲ್ಲ, ನಾವೇನು ಆರ್ಗನೈಸ್ ಮಾಡ್ತೇವೆ ಅದಷ್ಟೇ ನನ್ನ ಕರ್ತವ್ಯ. ಹಲವಾರು ನಮ್ಮ ಮುಗುಳಿ ಗ್ರಾಮಸ್ಥರ ಇವತ್ತಿಗೆ 500 ರೂಪಾಯಿ, 1000 ರೂಪಾಯಿ, 2000 ಕೊಟ್ಟಂತವ್ರ ಹಲವಾರು ಮಹಿಳೆಗಳು ಅದಾರ. ಅವ್ರಿಗೂ ಈ ಕಬಡ್ಡಿಯ ಸಂಘಟಕರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿಯಿಂದ ಹಗಲಿರುವುದು ನಮ್ಮ ಜೊತೆ ನಮ್ಮ ರಾಜು ಮಠದ ಮಲ್ಲಪ್ಪ ಮಡಿವಾಳ, ಆಮೇಲೆ ಮಲಗೌಡ ಪಾಟೀಲ, ಬಸವರಾಜು ಹುರೇಟಿ, ಬಾಳು ಚೌಲ, ಬಾಬಣ್ಣ ಕೊಟಬಾಗಿ, ಆಮೇಲೆ ಶಿವಾಜಿ ಸಿಂಧೆ, ಅದೇ ತರನಾಗಿ ಸುಭಾಷ್ ಬೊಮ್ಮಲವಾಡಿ, ಕುಮಾರ ಕಾಶಾಪುರಿ, ಹೀಗೆ ಹಲವಾರು ನಮ್ಮ ಸಂಘಟಕರು ಎಲ್ಲರೂ ಕೂಡಿಕೊಂಡ ಈ ಒಂದು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಬರುವಂತೆ ನಡೆಸಿದರು. ಅದೇ ತರನಾಗಿ ಈ ವರ್ಷದ ಪ್ರೈಸ್ಗಿಂತ ಮುಂದಿನ ವರ್ಷದ ಪ್ರೈಸ್ಗಳ 1 ಲಕ್ಷನ ಘೋಷಣೆ ನಮ್ಮ ಕಳಸನ್ನವರ ಸುಕುಮ್ಮ ಹಾಗೂ ಪೋತಾರ್ ಮಲ್ಲಪ್ಪ ಮಡಿವಾಳ ನಾನು ಒಳಗೊಂಡು 1 ಲಕ್ಷ ರೂಪಾಯಿ ಬಹುಮಾನಗಳನ್ನ ಮತ್ತೆ ನಾವು ಆಯೋಜನೆ ಮಾಡಿದೆವು. ಅದೇ ತರನಾಗಿ 3ನೇ ಪ್ರೈಸ್ ಅನ್ನ ನಮ್ಮ ಆತ್ಮೀಯರಾದಂತ ನನ್ನ ಆತ್ಮೀಯರು ಪಂಚಮಸಾಲಿ ವೀರಶೈವ ಪಂಚಮಸಾಲಿ ಅಧ್ಯಕ್ಷರು ಹಾಗೂ ಅನ್ನಪ್ಪ ಅಲ್ವೇಳೆ, ಗುರುಗೌಡ ಪಾಟೀಲ, ಕಲ್ಲಪ್ಪನ ಇಟ್ನಾರ್ ಇವರು ಕೂಡ 75,000 ರೂಪಾಯಿ 2ನೇ ಬಹುಮಾನವನ್ನ ಮತ್ತೆ ನೀಡಿದರು. ಅದೇ ತರನಾಗಿ 3ನೇ ಬಹುಮಾನವನ್ನ 25,000 ರೂಪಾಯಿ ಇರ್ಗೋಳ ಮಲಗೌಡ ಪಾಟೀಲ್ ನಮ್ಮ ಸಿದ್ದಾಪುರ, ಆಮೇಲೆ ಇರ್ಗೋಡ ಗುರುಗೌಡ ಪಾಟೀಲ್ ಅವರು ಈ ಕಾರ್ಯಕ್ರಮ ನೋಡಿ ಇಬ್ರು 25,000 ಕೂಡಿ 3ನೇ ಬಹುಮಾನ 50,000 ಅವರು ಘೋಷಣೆ ಮಾಡಿದರು. ಅದೇ ರೀತಿಯಾಗಿ 4ನೇ ಬಹುಮಾನವನ್ನ ನನ್ನ ಕ್ಲಾಸ್ಮೇಟ್ಗಳಾದಂತ ಅಗ್ನಿಶಾಮಕ ರಾಜು ಪಾಟೀಲ, ಆಮೇಲೆ ಜಗದೀಶ್ ಮಡಿವಾಳ, ಭೀಮಗೌಡ ಪಾಟೀಲ್ ಅಂಕಲಿಗರ, ಆಮೇಲೆ ನಮ್ಮ ಸುಧೀರ್ ಕೃಷ್ಣಪ್ಪ ಬಡಿಗೇರ್ ಆರ್ಮಿ, ಇವೆಲ್ಲ ಆತ್ಮೀಯವರು ಕೂಡ ಇವರು 4ನೇ ಪ್ರೈಸ್ ಇಟ್ಟಿದ್ದಾರೆ. ಅದೇ ತರನಾಗಿ ಸ್ಕೂಟಿ ಒಂದು 1ನೇ ಪ್ರೈಸ್ ಒಂದು ಸ್ಕೂಟಿ ಇಟ್ಟಿದ್ದಾರೆ. ಮುಂದಿನ ಇದಕ್ಕ ಸಂಘ ಮಂಚನಾಗೆ ಇರ್ಗೋಡ ಪಾಟೀಲ ಅವರೆಲ್ಲರ ಸಂಘ ಕೂಡುವಂತ ಸ್ಕೂಟಿ ಇಟ್ಟಿದ್ದಾರೆ. ಅದೇ ತರನಾಗಿ ಸೌರವ್ ಪಾಟೀಲ ಇವರು ಕೂಡ 3 ಮಂದಿ ಒಂದು ಸ್ಕೂಟಿ ಇಟ್ಟಿದ್ದಾರೆ ಮುಂದಿನ ಬಹುಮಾನ. ಅದೇ ರೀತಿಯಾಗಿ ಬೆಸ್ಟ್ ಆಫ್ ರೈಡರ್, ಬೆಸ್ಟ್ ಆಫ್ ಕ್ಯಾಚ, ಒಳ್ಳೆ ಹಿಡಿತಗಾರರಿಗೆ ಒಂದೊಂದು ಸೈಕಲ್ ನಮ್ಮ ಪುಟ್ಟು ಹೋದಾರ. ಆಮೇಲೆ ರಮೇಶ್ ಪಾಟೀಲ್ರ, ಪ್ರಶಾಂತ್ ಗೋಟೆ, ರಾಜು ಮಠಲ್ ಇವರೆಲ್ಲರೂ ಕೂಡಿ 4 ಸೈಕಲ್ಗಳನ್ನ ಬೆಸ್ಟ್ ಆಫ್ ರೈಡರ್, ಬೆಸ್ಟ್ ಆಫ್ ಒಳ್ಳೆ ಹಿಡಿತಗಾರ, ಒಳ್ಳೆಯ ಉತ್ತಮ ದಾಳಿಗಾರ, ಆಮೇಲೆ ಮಾತ್ರ ಮಾಲಿನ್ಯ ಮುಗಿದು ಕೂಡ ಆ ಸಲ ಬೆಳ್ಳಿಗೆಲ್ಲ ಹೊಂದಿಟ್ಟಿದ್ರು. ಈ ಸಲ ಯಾರೇ ಮಾಲಿನ್ಯ ಮುಗಿದು ಕೂಡ ಅವರ ಬಾಳಗೌಡ ಪಾಟೀಲ್ ಅವ್ರ ಕೂಡ 3 ಮಾತ್ರ ಕಡ ಇಟ್ಟಿದ್ದಾರೆ ಬೆಳ್ಳಿಗೆಲ್ಲ. ಅದಕ್ಕೆ ಟ್ರೋಫಿಯನ್ನ ನಮ್ಮ ಹಳೆಯಾದಂತ ಬಸವಗೌಡ ಹೆಬ್ಬಳ್ಳಿ ಅವ ಟ್ರೋಫಿಗಳನ್ನ ಇಟ್ಕೊಂಡ ಇಟ್ಟೆಲ್ಲರೂ ಮಹಿಳೆಯರು ನಮ್ಮ ಸರ್ಕಾರ ಮಾಡಿದರು. ಇನ್ನು ಮುಂದೆ ಸಹಾಯ ಸಹಕಾರ ಮಾಡಿದ್ರೆ ಅತ್ಯುತ್ತಮ ಕ್ರೀಡಾಪಟುಗಳನ್ನ ನಮಗೆ ಎ ಗ್ರೇಡ್ ಆರಿಸ್ಬೇಕು. MK ಸಿರುಗುಪ್ಪೆ ಹಾಗೂ ಹಲಗೂರು ಸರ್, ಹಗಲೂರು ಶಮೀಶ್, ಈ ಎಲ್ಲ ಆತ್ಮೀಯರ ನಮ್ಮ ರೆಡ್ರಿ ಸರ್ಗಳು ಎಲ್ಲರೂ ಕೂಡ್ಕೊಂಡ ಒಂದರೆ ಮುಗಿದವರಾಗ ಎ ಗ್ರೇಡ್ ಆರಿಸ್ಬೇಕಂತ ನಮ್ ತಿಳಿಯಾಗೈತೆ. ಅದಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಮಾಡಿದ್ರೆ ಎ ಗ್ರೇಡ್ ಅಂತಿಲ್ಲ. ದೇಶದ ಮೂಲೆ ತಂಡಗಳಲ್ಲಿ ಈ ಮುಗಿದವರಿಗೆ ತರ್ತೇನೆ ಅಂತ ನಕ್ಕಿ ಹೇಳ್ತು. ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ರೆ ಮಾಡ್ಕೋ, ಇಲ್ಲ ನಮ್ಗೆ ಏನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇದಕ್ಕೆ ಖರ್ಚು ವೆಚ್ಚ ಬಹಳ ಐತೆ.
ದಯವಿಟ್ಟು ಎಲ್ಲರೂ ನೀವು ಸಹಾಯ ಸಹಕಾರ ತನು ಮನೋಧನದಿಂದ ಎಲ್ಲರೂ ಸಹಾಯ ಮಾಡಿದ್ರೆ ಮುಂದಿನ ದಿನಮಾನದಾಗ ಅಚ್ಚುಕಟ್ಟಾಗಿ ಮತ್ತೊಮ್ಮೆ ಇಲ್ಲಿ ಕ್ರೀಡಾಪಟುಗಳನ್ನ ತಂದ ನಮ್ಮೂರು ಜಾತ್ರೆ ಶ್ರೇಷ್ಠತೆಯನ್ನು ಮಾಡ್ತೇವೆ ಅಂತ ಹೇಳಿ ಎಂ.ಕೆ. ಶಿರಗುತ್ತಿ ಸರ್ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಮಗೆ ಅವ್ರಿಗೆ ಬಾಂಧವ್ಯ ಒಂದು 28 ವರ್ಷ ನಾ ಮಾಡಕತ್ತಿ 28 ವರ್ಷಕ್ಕೂ ಸರ್ಗೆ ನಮ್ಗೆ ಬಾಂಧವ್ಯ ಅವ್ರನ್ನ ಬಿಟ್ಟು ನಾವು ಮಾಡಿಲ್ಲ. ನಮ್ಮ ಬರಗಾಲಿ ಸರ್ ಇದ್ರು. ಮತ್ತೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೇವೆ ಅಂತಂದ್ರೆ ಈ ರೆಫ್ರಿಗಳು ಬಂದಂತವ್ರ ನಮ್ಮ ರೆಫ್ರಿ ಬೋರ್ಡ್ದವ್ರ ದಯವಿಟ್ಟು 8 ವರ್ಷ ನಾವು ಆಯೋಜನೆ ಮಾಡ್ಕೊತ ಬಂದೇವ. ದಯವಿಟ್ಟು ನಾವು ಚಿಕ್ಕೋಡಿ ಬೋರ್ಡ್ದಾಗ ನಾ ಇದ್ದಾವ ಅನ್ನಸಾವ್ ಜಿಲ್ಲೆಯವರು ಇಲ್ಲಿ ಮುಗುಳಿ ಗ್ರಾಮಕ್ಕೆ ಬಂದ ಈ ಕಬಡ್ಡಿಯನ್ನ ಆಯೋಜನೆ ಮಾಡಿದ ನೋಡ ನಾವು ಹೊಳ್ಳಿ ಮಾತವ್ರಿಗೆ ಗ್ರೌಂಡ್ ಮಾಡಿಕೊಂಡು ಬಂದೆವು. ಅವ್ರನ್ನ ಅಧ್ಯಕ್ಷರು ಮಾಡ್ರಿ. ನಾವು ಇಲ್ಲಿ ತನಕ ಹಗಲು ಕ್ಷಮಿಸಿದೆವು. ನಮ್ಮ ಬೋರ್ಡ್ದಾಗ ತೆಗಿಬಾರ್ದಿತ್ತು, ನೀವು ತೆಗೆದಿರಿ. ನಮಗೆ ಸಂಘಟಕರು ನಮ್ದು ಅದೊಂದ ಶಿಸ್ತು ಕ್ರಮ ನೀವು ಕಳ್ಕೋಬೇಕು. ನಮ್ಮನ್ನು ಚಿಕ್ಕೋಡಿ ಜಿಲ್ಲಾ ಸಂಘಟನೆ ಬೋರ್ಡ್ದಾಗ ನನ್ನ ಮಾಡ್ತೀವಲ್ಲ, ನಮ್ಮ ಊರಿನವ್ರನ್ನ ಯಾರನ್ನಾದ್ರೂ ಕ್ರೀಡಾಪಟುಗಳನ್ನ ಒಬ್ಬರನ್ನ ಮಾಡ್ತೇವೆ. ನಿಮಗೆ ನನ್ನ ವಿನಂತಿ ಕೋರಿಕೆ ದಯವಿಟ್ಟು ಅದಕ್ಕೆ ಎಲ್ಲರೂ ಇಲ್ಲಿ ತನಕ ಹೆಣ್ಮಕ್ಳದ್ದು ಎಲ್ಲರೂ ಬೇರೆ ಊರಿಂದ ಬಂದಂತ ವಿಶೇಷವಾದಂತ ಸನ್ಮಾನ. ಪಂಚ್ ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ಬಡಿಗೇರ್.